ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಪಾದಯಾತ್ರೆ ಸದ್ದು ಮಾಡ್ತಾ ಇದೆ. ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿಗೆ ಅವಕಾಶ ಸಿಗಲಿಲ್ಲ ಅಂತ ಬೀದಿಗಿಳಿದು ಹೋರಾಡಲು ವಿಪಕ್ಷ ಬಿಜೆಪಿ ಸಜ್ಜಾಗಿದೆ. ವಾಲ್ಮೀಕಿ ನಿಗಮದ ಹಗರಣ ಖಂಡಿಸಿ ಸಚಿವ ನಾಗೇಂದ್ರ ಅವರನ್ನ ಸರ್ಕಾರದ ಸಂಪುಟದಿಂದ ಹೊರಗಿಡಬೇಕು ಅಂತ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಮಲ ಪಡೆ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಎಲ್ಲಿಂದ ಎಲ್ಲಿಗೆ ಪಾದಯಾತ್ರೆ, ಬನ್ನಿ ನೋಡೋಣ. ಸದನ ಕದನ ಆಯಿತು, ಈಗ ಪಾದಯಾತ್ರೆಯ ಅಸ್ತ್ರ ಪ್ರಯೋಗ. ರಾಯಚೂರು ಟು ಬಳ್ಳಾರಿಗೆ ಕಮಲಾಧಿಪತಿಗಳ ಕಾಲ್ನಡಿಗೆ. ನಾಗೇಂದ್ರ ಸಚಿವ ಸ್ಥಾನ ಬಲಿ ಪಡೆಯಲು ಕೇಸರಿ ರಣತಂತ್ರ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಕಾವು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಕಮಲ ಪಡೆ ಈಗ ಬೀದಿಗಿಳಿದು ಹೋರಾಟವನ್ನ ಮಾಡಲು ಸಜ್ಜಾಗಿದೆ. ವಿಧಾನಸೌಧದಲ್ಲಿ ನಡೆದ ಭಾರೀ ಗದ್ದಲದ ಬಳಿಕ ಕಮಲ ನಾಯಕರು ಈಗ ಪಾದಯಾತ್ರೆಯ ಅಸ್ತ್ರವನ್ನ ಪ್ರಯೋಗಿಸಲು ಮುಂದಾಗಿದೆ. ಬಳ್ಳಾರಿ ಚಲೋ ನಾಯಕರು ಈಗ ಪಾದಯಾತ್ರೆಯ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದೆ. ಬಳ್ಳಾರಿ ಚಲೋ ಪಾದಯಾತ್ರೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ ಪಾದಯಾತ್ರೆ ನಡೆಯಲಿದೆ. ಮೈತ್ರಿ ಪಾಲುದಾರರಾದ ಜೆಡಿಎಸ್ ನಾಯಕರೊಂದಿಗೂ ಚರ್ಚೆ ನಡೆಸಿರುವ ಬಿಜೆಪಿ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಜೆಡಿಎಸ್ ವರಿಷ್ಠರನ್ನ ಬಾಕಿ ಮಾಡಿಕೊಳ್ಳಲು ತೀರ್ಮಾನಿಸಿದೆ. ಭಾರತೀಯ ಜನತಾ ಪಾರ್ಟಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಬರದ ವಿಚಾರವನ್ನು ಕೂಡ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಸುಮಾರು 190ರಿಂದ 200 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇದಾಗ್ತದೆ. ಏನು 1ನೇ ತಾರೀಕು ಉದ್ಘಾಟನೆ ಆಗ್ತದೆ. ಅದಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ. ಅವರಿಗೆ ಪಾದಯಾತ್ರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೋಸ್ತಿ ನಾಯಕರ ಪಾದಯಾತ್ರೆ ಎಲ್ಲೆಲ್ಲಿ ಇರುತ್ತೆ ಅನ್ನೋ ರೂಟ್ ಮ್ಯಾಪ್ ನೋಡೋದಾದ್ರೆ, ಪಾದಯಾತ್ರೆ ಎಲ್ಲೆಲ್ಲಿ? ಗುರುಗುಂಟ, ಲಿಂಗಸಗೂರು, ಮಸ್ಕಿ, ಸಿಂಧನೂರಿನಿಂದ ಶಿರಗುಪ್ಪದಿಂದ ತೆಕ್ಕಲಕೋಟೆಯಿಂದ ಸಿಂದಗೆರೆಯಿಂದ ಬಳ್ಳಾರಿ. ಒಟ್ಟು 170 ಕಿಲೋಮೀಟರ್ ಪಾದಯಾತ್ರೆ ಮಾಡಲು ಬಿಜೆಪಿ ನಿರ್ಧಾರವನ್ನ ಮಾಡಿದ್ದು, ಬಿಜೆಪಿ ಪಾದಯಾತ್ರೆಗೆ ಕಲ್ಯಾಣ ಕರ್ನಾಟಕವನ್ನೇ ಆಯ್ಕೆ ಮಾಡಿಕೊಂಡಿರುವುದರ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರವೇ ಇದೆ. ರಾಯಚೂರು, ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ವಾಲ್ಮೀಕಿ ಮತ್ತು ನಾಯಕ ಸಮುದಾಯದ ಮತಗಳು ಅತ್ಯಂತ ನಿರ್ಣಾಯಕ. ಸುಮಾರು 15 ಕ್ಷೇತ್ರಗಳ ಗೆಲುವು ಸೋಲನ್ನ ನಿರ್ಧರಿಸುವ ಶಕ್ತಿ ಈ ಸಮುದಾಯಕ್ಕಿದೆ. ಯಾವ ಸಮುದಾಯದ ಮತಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತೋ ಅದೇ ಸಮುದಾಯಕ್ಕೆ ಸೇರಬೇಕಿದ್ದ ಹಣ ಹಗರಣವಾಗಿದೆ ಅನ್ನೋದು ಬಿಜೆಪಿಯ ಪ್ರಮುಖ ಅಸ್ತ್ರ. ನಾಗೇಂದ್ರ ಅವರ ಸ್ವಂತ ಜಿಲ್ಲೆಯಲ್ಲೇ ಪಾದಯಾತ್ರೆ ನಡೆಸುವ ಮೂಲಕ ಬಳ್ಳಾರಿ, ರಾಯಚೂರು ಭಾಗದ 17 ಕ್ಷೇತ್ರಗಳ ಮೇಲೆ ಕಮಲ ಪಡೆ ಕಣ್ಣಿಟ್ಟಿದೆ. ಇನ್ನು ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ಗಮನಿಸಿದ್ರೆ ಪಾದಯಾತ್ರೆಗಳು ಯಾವಾಗಲೂ ಗೇಮ್ ಚೇಂಜರ್ ಆಗಿವೆ. 90ರ ದಶಕದಲ್ಲಿ ರೈತರ ಹಕ್ಕು ಪತ್ರಕ್ಕಾಗಿ ಯಡಿಯೂರಪ್ಪ ನಡೆಸಿದ 350 ಕಿಲೋಮೀಟರ್ ಯಾತ್ರೆ, 2010ರಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಸಿದ್ದರಾಮಯ್ಯ ಪಡೆ ನಡೆಸಿದ್ದ ಬಳ್ಳಾರಿ ಪಾದಯಾತ್ರೆ ಹಾಗೂ ಮೇಕೆದಾಟು ಯೋಜನೆಗಾಗಿ ಡಿಕೆ ಶಿವಕುಮಾರ್ ಕೈಗೊಂಡ ಯಾತ್ರೆಗಳು ಅಧಿಕಾರದ ಗದ್ದುಗೆ ಏರಲು ಮಹತ್ವದ ದಾರಿಯಾಗಿದ್ವು. ಇತ್ತೀಚೆಗೆ ಮೂಡಾ ಹಗರಣದ ವಿರುದ್ಧ ಮೈಸೂರಿಗೆ ನಡೆದ ಪಾದಯಾತ್ರೆಯು ಬಿಜೆಪಿಗೆ ಶಕ್ತಿ ತುಂಬಿತ್ತು. ಬಿಜೆಪಿ ಈಗಿನಿಂದಲೇ 2028ರ ಮಹಾ ಸಂಗ್ರಾಮಕ್ಕೆ ಕಲ್ಯಾಣ ಕರ್ನಾಟಕದಿಂದಲೇ ಟ್ರೆಂಡ್ ಸೆಟ್ ಮಾಡಲು ಹೊರಟಂತಿದೆ. ಸದನದಲ್ಲಿ ಕೈಬಿಟ್ಟ ಹೋರಾಟವನ್ನ ಬೀದಿಯಲ್ಲಿ ಮುಂದುವರಿಸಿ ಕಾಂಗ್ರೆಸ್ಗೆ ಬಿಗ್ ಡ್ಯಾಮೇಜ್ ಮಾಡಲು ಮುಂದಾಗಿದೆ. ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದೇ ಕುತೂಹಲವಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.